ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಮಿಥುನ ರಾಶಿಯವರ ಜನವರಿ ತಿಂಗಳ ಒಂದು ಜಾತಕ ಫಲವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಅಂತಂದರೆ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಈ ಒಂದು ಮಾಸದಲ್ಲಿ ಬಹಳ ಪರಿಶ್ರಮವನ್ನು ಪಡಬೇಕು ಅಂದಾಗ ಮಾತ್ರ ನಿಮಗೆ ಲಾಭವಾಗುವಂತಹ ಸಾಧ್ಯತೆ. ಅದರಲ್ಲೂ ವಿಶೇಷವಾಗಿ ಈ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯದಲ್ಲಿ ನೀವು ಮಾಡ್ತಾ ಇದ್ದರೆ, ಆ ತರಹದ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಅಲ್ಲಿ ಒಂದಷ್ಟು ವಿಶೇಷವಾದಂಥ ಲಾಭವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಅನೇಕ ವಿಷಯವನ್ನು ಮಿಥುನ ರಾಶಿಯವರಿಗೆ ನಾವು ಇವತ್ತಿನ ದಿವಸ ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ಅನೇಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಕೂಡ ಗ್ರಂಥದ ಆಧಾರದಂತೆ ಒಂದಷ್ಟು ವಿಷಯಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಅದೆಲ್ಲವನ್ನು ನೋಡ್ಕೊಳ್ಳಿ. ಕುಂಭ ವಿವಾಹದ ಏನಾದರೂ ಪ್ರಶ್ನೆ ಇತ್ತು ಅಂತಂದರೆ, ಕುಜದೋಷದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನೋಡಿ, ಮಿಥುನ ರಾಶಿಯವರಿಗೆ ಜನವರಿ ಮಾಸ ಜಾತಕ ಫಲ, ಒಂದು ಸಾಮಾನ್ಯವಾದಂಥ ಜಾತಕ ಫಲವನ್ನು ನಾನು ಹೇಳ್ತಾ ಇದ್ದೇನೆ ಗ್ರಹಗಳ ಬದಲಾವಣೆಯಿಂದ. ಸೊ ಇಲ್ಲಿ ಹೇಳುವಂಥ ಈ ಜಾತಕ ಫಲದಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ನಿಮ್ಮ ವರ್ತಮಾನದ ಮಹರ್ದಶೆ ಅಥವಾ ಮೂಲ ಜಾತಕದಲ್ಲಿ ಇರುವಂಥ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಈ ಗೋಚರದ ಜಾತಕ ಫಲ ವ್ಯತ್ಯಾಸವಾಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಬಹಳ ಸಿಂಪಲ್ಲಾಗಿ ತೆಗೆದುಕೊಳ್ಳಿ. ಇಲ್ಲಿ ಬೇಕಾಗುವಂಥ ಪ್ರಿಕಾಷನ್ಸ್ ಬಗ್ಗೆ ಬಹಳಷ್ಟು ವಿಚಾರವನ್ನು ಮಾಡಿಕೊಳ್ಳಿ, ಪರಿಹಾರದ ಬಗ್ಗೆ ವಿಚಾರವನ್ನು ಮಾಡಿಕೊಳ್ಳಿ. ಅದನ್ನು ಬಿಟ್ಟರೆ ಬರುವಂಥ ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನೋಡಿ, ಹೇಳ್ತಾ ಇದ್ದೆ ನಾನು, ವ್ಯಾಪಾರದಲ್ಲಿ ನೀವು ಒಂದು ವೇಳೆ ಯಾವುದಾದ್ರೂ ವ್ಯಾಪಾರಸ್ಥರಿದ್ದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪರಿಶ್ರಮವನ್ನು ಪಡಿ ಖಂಡಿತವಾಗಿಯೂ. ಯಾಕೆ ಅಂದರೆ ನೀವು ಈವರೆಗೆ ಎಷ್ಟು ಒಂದು ಎಫರ್ಟ್ ಮಾಡ್ತಾ ಇದ್ರೋ ಅಷ್ಟೇ ಎಫರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಸಾಲೋದಿಲ್ಲ. ಇನ್ನೂ ಹೆಚ್ಚಿಗೆ ಎಫರ್ಟ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಕೆಲಸ ಲಾಭದತ್ತ ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ನೋಡಿ, ಒಂದು ವೇಳೆ ನೀವೇನಾದರೂ ನೌಕರಿಯನ್ನು ಮಾಡ್ತಾ ಇದ್ದರೆ, ಉದ್ಯೋಗವನ್ನು ಮಾಡ್ತಾ ಇದ್ದರೆ, ಇಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಂತಂದರೆ ನಿಮ್ಮ ಜೊತೆ ಇರುವಂಥವರು ಅಥವಾ ನಿಮ್ಮ ಮೇಲಾಧಿಕಾರಿಗಳು ಒಂದಷ್ಟು ಅನಾವಶ್ಯಕವಾಗಿ ಒಂದಷ್ಟು ಬ್ಲೇಮ್ ಮಾಡುವಂಥ ಸಾಧ್ಯತೆ, ಅಂತಂದರೆ ನಿಮ್ಮ ಮೇಲೆ ಏನಾದರೂ ಆರೋಪವನ್ನು ಮಾಡಬಹುದು. ಹೌದಾ? ಯಾಕೆಂದರೆ ನಿಮಗೆ ಆಗದೇ ಇರೋರು ಕೂಡ ಇರುತ್ತಾರೆ. ಸೊ ಇಲ್ಲಿ ಒಂದು ಗಮನವನ್ನು ಈ ವಿಷಯದ ಕಡೆಗೆ ಇಟ್ಟುಕೊಳ್ಳಿ, ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ಈ ತರಹ ಏನಾದರೂ ಪ್ರಸಂಗ ಬರುತ್ತಾ ಅಂತ ಅನ್ನೋದರ ಕಡೆ ಒಂದು ದೃಷ್ಟಿ ಖಂಡಿತವಾಗಿಯೂ ಇರಲಿ. ಅದನ್ನು ತಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರ ಸಲುವಾಗಿ ನೋಡಿ, ಒಂದು ದುರ್ಗಾದೇವಿಯ ಒಂದು ನಮಸ್ಕಾರವನ್ನು ಅಂತಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮಂಗಳವಾರದ ದಿವಸ ಈ ಒಂದು ಮಾಸದಲ್ಲಿ ಮಾಡಿಕೊಂಡ್ರೆ ಈ ಒಂದು ಬಾಧೆ ನಿಮಗೆ ಖಂಡಿತವಾಗಿಯೂ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇದ್ರ ಜೊತೆ ನೋಡಿ, ಮಿಥುನ ರಾಶಿಯವರಿಗೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಡೋಲಾಯ ಮಾಡುವಂತಹ ಸಂದರ್ಭಗಳು ಅಂತಂದರೆ ಸಾಲ ಅಂತ ನಾವು ಹೇಳ್ತೇವೆ. ಅನಾವಶ್ಯಕವಾದಂತಹ ಸಾಲಗಳನ್ನು ನಾವು ಮಾಡಿಕೊಂಡಾಗ ಅದು ನಮ್ಮ ಎಲ್ಲ ಒಂದು ಕುಟುಂಬದ ವಾತಾವರಣವನ್ನು ಕೂಡ ಕೆಡಿಸುತ್ತೆ, ನಮ್ಮ ಆರೋಗ್ಯವನ್ನು ಕೆಡಿಸುತ್ತೆ. ಅಂಥ ವಿಷಯದಲ್ಲಿ ಒಂದು ಸ್ವಲ್ಪ ನಿಮಗೆ ಚೇಂಜಸ್ ಬರುವಂಥ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ. ಅಂದರೆ ಸಾಲ ಬಾಧೆ ಕಡಿಮೆ ಆಗುತ್ತೆ. ಅಂದರೆ ಅವಶ್ಯಕವಾಗಿ ಮಾಡದಂಥ ಸಾಲ ಬಾಧೆ, ಅನಾವಶ್ಯಕವಾಗಿ ಮಾಡದಂಥದ್ದನ್ನು ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ಯಾವುದೋ ಒಂದು ಕಾರಣಾಂತರದಿಂದ ನೀವು ಸಾಲ ಬಾಧೆಯನ್ನು ಮಾಡಿದರೆ ಅದಕ್ಕೊಂದು ಖಂಡಿತವಾಗಿರುವಂಥ ಪರಿಹಾರ ನಿಮಗೆ ಕಾಣಿಸುತ್ತೆ. ಆ ಸಾಲ ಬಾಧೆಯನ್ನು ಯಾವ ರೀತಿಯಾಗಿ ನೀವು ಕಡಿಮೆ ಮಾಡಿಕೊಳ್ಬೇಕು, ಅದಕ್ಕೆ ನಿಮಗೆ ಒಂದಷ್ಟು ಸಹಾಯ ಕೂಡ ಸಿಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಮದುವೆ ಮುಂತಾದಂಥ ಒಂದು ವಿಶೇಷವಾದಂಥ ಕೆಲಸಗಳಿಗೆ ಪ್ರಯತ್ನವನ್ನು ಮುಂದುವರಿಸಿ. ಇಲ್ಲೂ ಕೂಡ ನೀವು ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು, ಕಠಿಣ ಪರಿಶ್ರಮವನ್ನು ಮಾಡಿಕೊಳ್ಳಿ. ಯೋಗ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಪ್ರಯತ್ನ ಮತ್ತು ನೀವು ಮಾಡುವಂಥ ಒಳ್ಳೆಯ ಕೆಲಸಗಳು ನಿಮಗೆ ಖಂಡಿತವಾಗಿಯೂ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಇನ್ನು ಸ್ವಲ್ಪ ಶತ್ರುಬಾಧೆ ಕೂಡ ಕಾಣಿಸ್ತಾ ಇದೆ. ಆಗಲೇ ನಾನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಾನು ಹೇಳಿದ್ದೆ, ಅದರಂತೆ ಹೊರಗಡೆ ಇರುವಂಥ ಶತ್ರುಗಳು ನಿಮಗೆ ಅಪಾಯವನ್ನು ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾಗುವಂಥ ಒಂದಷ್ಟು ಎಚ್ಚರಿಕೆ ಅಂತಂದರೆ ನಾವು ಬಹಳ ಆ ವಿಷಯದಲ್ಲಿ ಕೇರ್ಫುಲ್ ಆಗಿದ್ದರೆ ಸಾಕು.
ಅದನ್ನು ನಾವು ತಡೆದುಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಆರೋಗ್ಯದ ಸಮಸ್ಯೆ ಇನ್ನೂ ಮುಂದುವರಿಬಹುದು. ಈಗಾಗಲೇ ಏನಾದರೂ ನಿಮಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಹೇಳ್ತಾ ಹೋಗಿ. ಅದರಲ್ಲೂ ವಿಶೇಷವಾಗಿ ನೋಡಿ, ಸಾಯಂಕಾಲದ ಸಮಯದಲ್ಲಿ ಸಾಧ್ಯವಾಯಿತು ಅಂತಂದರೆ ನೀವೇ ಪಠಣವನ್ನು ಮಾಡಿ, ಅಥವಾ ಕನಿಷ್ಠ ಪಕ್ಷ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಅಂತಂದರೆ ನೀವು ಮೊಬೈಲ್ನಲ್ಲೇ ಹಚ್ಚಿಟ್ಟುಬಿಟ್ಟು ಅದನ್ನು ಕೇಳಿ. ಅದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಯಾಕೆಂದರೆ ನೋಡಿ, ಈ ಒಂದು ಮಾಸದಲ್ಲಿ ರಕ್ತದ ಒತ್ತಡ ಅಂತಂದರೆ ಬಿ ಪಿ ಇರುವಂಥವರು ಸ್ವಲ್ಪ ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇರೋದರಿಂದ ಅದನ್ನು ಒಂದು ಕಾನ್ಸ್ಟಂಟ್ ಆಗಿರುವಂತೆ ನೋಡ್ಕೊಳ್ಳೋದು. ಬಿ ಪಿ ವೇರಿಯೇಷನ್ ಆಗೋದು ಅಂತಂದರೆ ನಿಮ್ಮ ಮಾನಸಿಕ ಒತ್ತಡವನ್ನು, ಕೆಲವೊಂದು ಪರಿಸ್ಥಿತಿಗಳು ಆ ರೀತಿಯಾಗಿ ನಿರ್ಮಾಣವಾಗುತ್ತೆ. ಸೊ ಆ ಮಾನಸಿಕ ಒತ್ತಡವನ್ನು ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ಖಂಡಿತವಾಗಿಯೂ ಪರಿಣಾಮವನ್ನು ಬೀರೋದಿಲ್ಲ. ಇದರಿಂದ ನೋಡಿ, ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಯಿತು ಅಂತಂದರೆ ಅದು ನಿಮ್ಮ ಕುಟುಂಬದ ಕಲಹಕ್ಕೂ ಕಾರಣವಾಗುವಂತಹ ಸಾಧ್ಯತೆ, ಕುಟುಂಬದ ಒಂದು ವಾತಾವರಣ ಕೆಟ್ಟು ಹೋಗುತ್ತೆ, ಅಲ್ಲೊಂದು ಅಸಮಾಧಾನ, ಅಶಾಂತಿ ಆಗುತ್ತೆ. ಸೊ ಆಯಿತು ಅಂತಂದರೆ ಅದಿನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿಕೊಳ್ಳಿ, ಮನಸ್ಸನ್ನು ಬೇರೆ ಬೇರೆ ವಿಷಯದಲ್ಲಿ ತೊಡಗಿಸಿಕೊಳ್ಳಿ. ಈ ಒಂದು ಮಾಸದಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯ ಅಂತಂದರೆ, ಈ ಸಂದರ್ಭದಲ್ಲಿ ನಿಮಗೆ ಎಲ್ಲರೂ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಯಾವುದೇ ಸಂಕೋಚ ಮಾಡಿಕೊಳ್ಳದೆ ಎಲ್ಲೆಲ್ಲಿ ಸಹಾಯದ ಅಗತ್ಯ ಇದೆಯೋ ಅವರಿಂದ ಖಂಡಿತವಾಗಿಯೂ ಸಹಾಯವನ್ನು ಮಾಡಿಕೊಳ್ಳಿ. ನಾನು ಹೇಳಿದೆ ಆಗಲೇ, ಮನಸ್ಸನ್ನು ಸಾಧ್ಯವಾದಷ್ಟು ಕಾನ್ಸಂಟ್ರೇಷನ್ ಸರಿಯಾಗಿ ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗುವಂಥದ್ದು, ನಾನು ವಿಷ್ಣು ಸಹಸ್ರನಾಮ ಕೂಡ ಹೇಳಿದೆ, ಅದು ಸಾಧ್ಯವಿಲ್ಲ ಅಂತಂದರೆ ಶಿವಪಂಚಾಕ್ಷರಿ ಜಪವನ್ನು ಕೂಡ ಮಾಡ್ತಾ ಬನ್ನಿ. ಓಂ ನಮಃ ಶಿವಾಯ ಜಪವನ್ನು ಯಾವುದಾದ್ರೂ ಈಶ್ವರನ ಫೋಟೋ ಎದುರು ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದ್ದಾದರೆ ಮನಸ್ಸು ಕೆಡದೇ ಇರುವಂಥ ಸಾಧ್ಯತೆ ನೀವು ಖಂಡಿತವಾಗಿಯೂ ಇರುತ್ತೆ. ಯಾವುದಾದ್ರೂ ವಿಶೇಷವಾದಂತಹ ಖರೀದಿ ಇತ್ತು ಅಂತಂದರೆ, ಮಹತ್ವದ ಕೆಲಸ ಇತ್ತು ಅಂತಂದರೆ ಮಿಥುನ ರಾಶಿಯವರು ನೋಡಿ, ಯಾಕೆಂದರೆ ಗುರು ಕೂಡ 12ನೇ ರಾಶಿಯಲ್ಲಿದ್ದಾನೆ, ಶನಿ ಪರವಾಗಿಲ್ಲ 9ನೇ ರಾಶಿಯಲ್ಲಿದ್ದಾನೆ, ಆದರೆ ರಾಹು ದಶಮದಲ್ಲಿದ್ದಾನೆ. ಸೊ ಹಾಗಾಗಿ ಮಹತ್ವದ ಕೆಲಸಗಳನ್ನು ಸಾಧ್ಯವಾದಷ್ಟು ಮುಂದೂಡಿ, ಅನಿವಾರ್ಯವಾದಂಥ ಕೆಲಸಗಳನ್ನು ನಾವು ಹೇಳಿದೆವು ಅಂಥೇಳಿ ಮುಂದೂಡಲಿಕ್ಕೆ ಹೋಗಬೇಡಿ. ಅನಿವಾರ್ಯ ಇತ್ತು ಅಂತಂದರೆ ವಿಚಾರಗಳನ್ನು ಮಾಡಿಬಿಟ್ಟು ಮುಂದುವರಿಸಿ, ಯಾವುದೇ ಅನಾಹುತ ಆಗದಂತೆ ನೋಡಿಕೊಳ್ಳಿ. ಖರೀದಿಗಳನ್ನು ಸದ್ಯಕ್ಕೆ ಮಾಡೋದು ಬೇಡ. ಅವಶ್ಯಕತೆ ಇದ್ದಂಥವುದನ್ನು ಮುಂದುವರಿಸ್ಕೊಂಡು ಹೋಗಿ, ಅದರಿಂದ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನೋಡಿ, ಸಾಧ್ಯವಾಯಿತು ಅಂತಂದರೆ ಈ ಒಂದು ಮಾಸದಲ್ಲಿ ನಾನು ಹೇಳಿದೆ ವಿಷ್ಣು ಸಹಸ್ರನಾಮ, ಶಿವಪಂಚಾಕ್ಷರಿ ಮಂತ್ರ, ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಂಕಷ್ಟಗಳು ಪರಿಹಾರವಾಗುತ್ತೆ. ಅಷ್ಟೇ ಅಲ್ಲ, ನೀವು ನಿಮ್ಮ ಮೈ ಮೇಲಿರುವಂಥ ಯಾವುದಾದ್ರೂ ಒಂದು ಹಳದಿ ವಸ್ತ್ರ, ಹಳೇದಿರಬಹುದು, ನೀವು ಮೊದಲು ಯಾವುದಾದ್ರೂ ಉಟ್ಕೊಳ್ತಿದ್ರೆ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಬಟ್ಟೆಯನ್ನು ಎಲ್ಲಾದರೂ ಒಂದು ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಿಕೊಳ್ಳಿ. ಅದರಿಂದ ಒಂದಷ್ಟು ನೆಮ್ಮದಿ ಸಿಗುವಂಥ ಖಂಡಿತವಾಗಿಯೂ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ಒಂದು ಕಪ್ಪು ಕಂಬಳಿಯನ್ನು ಯಾರಾದರೂ ಬಡಬಗ್ಗರಿಗೆ ದಾನವನ್ನು ಮಾಡಿ, ಅದರಿಂದಲೂ ಕೂಡ ರಾಹು ದೋಷ ಪರಿಹಾರವಾಗುತ್ತೆ. ಮನಸ್ಸು ಸ್ಥಿರವಾಗಿರುತ್ತೆ. ಒಳ್ಳೆಯ ನಿಮಗೆ ಮಾರ್ಗ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.